ನಮಸ್ಕಾರ, ಎಲ್ಲರೂ ಹೆಂಗದಿರಿ? ಆರಾಮದಿರಲ್ರಿ? ಇವತ್ತಿನ ಈ ವಿಡಿಯೋದಾಗ ನಾವು ನಮ್ಮ ಊರಿನ ಅಂದ್ರೆ ನಮ್ಮ ಓಣಿಯ ಮರಿಯಮ್ಮ ಜಾತ್ರೆ ಹೆಂಗಾತು, 3 ವರ್ಷಕ್ಕೊಮ್ಮೆ ನಡೆಯೋ ಜಾತ್ರೆ ರೀ. ಕಳೆದ 2023ರಲ್ಲಿ ನಡೆದಿತ್ತು. 3 ವರ್ಷಕ್ಕೊಮ್ಮೆ ಅಂದರೆ 2026ಕ್ಕೆ ಈ ಜಾತ್ರೆ ನಡೆದೈತ್ರಿ. ಅದು ಹೆಂಗೆ ಮಾಡಿದ್ವಿ ಜಾತ್ರೆ, ನಾವು ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ, ಮಂಡಕ್ಕಿ, ಚಕ್ಲಿ, ಕರ್ಜಿಕಾಯಿ, ಆಮೇಲೆ ಏನ್ರಿ ಬಂದವ್ರಿಗೆ ಗೆಸ್ಟಿಗೆ ಅಂಥೇಳಿ ಕೊಡೋಕೆ ನಾಷ್ಟ ಏನು ಆ ಟೈಮ್ನಾಗ ಮಾಡೋಕ್ಕಾಗಂಗಿಲ್ಲಲ್ರಿ. ಹಾಗಾಗಿ ಮಂಡಕ್ಕಿ, ಚಕ್ಲಿ, ಕರ್ಜಿಕಾಯಿ ಎಲ್ಲನೂ ನಾವು ಮೊದಲು ಮಾಡಿಟ್ಕೊಂಡಿದ್ವಿ. ಆಮೇಲೆ ದೇವತೆ ಇರೋದ್ರಿಂದ ಬೇಟೆ ಇರ್ತೈತಲ್ರಿ, ಹಾಗಾಗಿ ಬ್ಯಾಟಿ ಅಂತ ಕರಿತೀವಿ ನಾವು. ಹಾಗಾಗಿ ರೊಟ್ಟಿನ ಒಂದು 500ರಿಂದ 600 ರೊಟ್ಟಿ ಮಾಡಿಟ್ಕೊಂಡಿದ್ವಿ. ಜಾತ್ರೆ ಬಿಡ್ತ್ರಿ. ಅದು ಸೋಮವಾರ, ಮಂಗಳವಾರ, ಬುಧವಾರ ಇತ್ತು. ಹಾಗಾಗಿ ಬಂದಂಥ ಮನೆ ಮಕ್ಕಳಿಗೆ ಆಯ್ತು, ಆಮೇಲೆ ನಮ್ಮ ಅತ್ತಿಯರಿಗೆ ಅವ್ರಿಗೆಲ್ಲರಿಗೂ ನಾವು ಬಳೆ ಇಡಿಸಿದ್ವಿ ಬೆಳಗ್ಗೆ ಎದ್ದು. ನೋಡ್ರಿ, ಎಲ್ಲರ ಮನೆ ಮುಂದೆ ಥರವಾದ ರಂಗೋಲಿ ಭಾಳ ಚೆಂದಾಗಿ ಅಲಂಕಾರ ಮಾಡಿದ್ರು. ಗದಗಿನ ಈ ಕಡೆ ಹೊಂಬಳ, ಗದಗಿನ ಆ ಕಡೆ ಡಂಬಳ, ಗದಗಿನ ಈ ಕಡೆ ಹೊಂಬಳ. ನನ್ನ ಹೆಂಡತಿ ಮೂಗನಾಗ ಯಾವಾಗ್ಲೂ ಸುಂಬಳ. ಹಾಗಪ್ಪ ಏನ್ ಆಸೆ ಅಪ್ಪ? ಆಸೆ ಅಲ್ರಿ, ನಮ್ಮ ಶಾಲೆ ಒಳಗೆ ಅಂತ ನಾನು ಕಣ್ ಕಿತ್ತೆ. ನಾನು ಏನ್ ತೆಲ್ಲು ರಾತ್ರಿ ಬಾ, ಇವತ್ತು ಮಣಿಗೆ ಅಂದ್ಲು. ರಾತ್ರಿ ಬಾ, ನೀನು ಕಣ್ಣ ಕಿತ್ಕೊಡ್ತೀನಿ ಬಾ. ಅದಕ್ಕೆ ರೀ ನಾವು ಕಣ್ ಕಿಚ್ಚಿದ್ ಬಿಟ್ಟಿವಿ. ನೋಡ್ತಲ್ಲ ಮಮ್ಮಿ ತೊಳಗ್ ಬಿದ್ದೈತಲ್ಲ, ತಳಗ್ ಬಿದ್ದಿದ್ದು ಹೊಲಸದ ಮುಟ್ಟಬೇಡ. ತಳಗ್ ಬಿದ್ದಿದ್ರೆ ಗಲೀಜು ಮುಟ್ಟಬೇಡ. ಬೇಕಂದ್ರೆ ಇನ್ನೊಂದು ಹೊಸ ಅಪ್ಪಾಜಿ ನಾ ಕೊಡಿಸ್ತೀನಿ ನನಗೆ. ಟಿಕೆಟ ಟಿಕೆಟ ಆಧಾರ್ ಕಾರ್ಡ ಟಿಕೆಟ ಆಧಾರ್ ಕಾರ್ಡ ಟಿಕೆಟ. ಈಗ ನೋಡಿದ್ರಲ್ಲ, ಅದೆಲ್ಲ ಸೋಮವಾರ ನಡೆದಂಥ ಜಾತ್ರೆ ಇದ್ರಿ. 1ನೇ ದಿನ ಮೆರವಣಿಗೆ ಇತ್ತು, ದೇವಿದು ಮೆರವಣಿಗೆ ಇತ್ತು ಪಲ್ಲಕ್ಕಿ ಮೇಲೆ. ಆಮೇಲೆ ಗದಗ ಜಿಲ್ಲೆ ರೋಣ ತಾಲೂಕಿನವರು ಬಂದಿದ್ದರು, ಕಲಾವಿದರು ಭಾಳ ಚಂದ ನಗಿಸಿದ್ರು, ಡ್ಯಾನ್ಸ್ ಮಾಡಿದರು. ಜೋಗತ್ಯಮ್ಮಂದ ಅಂದ್ರೆ ದೇವಿ ಎಲ್ಲಮ್ಮಂದ ಕೂಡ ಹೊತ್ತು ಭಾಳ ಚಂದ ನಾಟ್ಯ ಮಾಡಿದ್ರು, ಬ್ಯಾಲೆನ್ಸ್ ಮಾಡಿ ಭಾಳ ಮನೋರಂಜನೆಯಿಂದ ಕೂಡಿತ್ತು. ಇದೇ ನೋಡಿ ನಮ್ದು ಬ್ಯಾಟಿಗಾಗಿ ರೆಡಿ ಆಗಿರುವಂಥ ಕುರಿ, ಅದ್ರ ಜೊತೆಗೆ ಆಟ ಆಡತ್ತಾರ್ರಿ ಮಕ್ಕಳು. ಆಮೇಲೆ ಮರಿಯಮ್ಮ ಜಾತ್ರೆ ಒಳಗೆ ಸಂತರ್ಪಣೆ ಇರ್ತೈತಿ, ಬೆಳಗ್ಗೆ ಎಲ್ಲ ಇರ್ತೈತಿ. ನಾವು ಮಂಗಳವಾರ ದಿನ ಮನೆ ಹಿಂದೆ ಪೆಂಡಲ್ ಹಾಕ್ಸಿದ್ವಿ ರೀ ನೈಟ್. ನೋಡ್ರಿ, ಈಗ 12 ಗಂಟೆ ಆದ ನಂತರ ಬ್ಯಾಟಿಗೆ ಶುರು ಆಕೈತ್ರಿ. ಹಾಗಾಗಿ ಕುರಿ ಪೂಜೆ ಮಾಡಿಕೊಂಡು ಗುಡಿಗೆ ಕರ್ಕೊಂಡು ಹೊಂಟಿದ್ರಿ ಕುರಿನ. ನಮ್ಮ ಸಂಜು ಪೂಜೆ ಮಾಡಾತಿದ್ಲು ಕುರಿದು. ಆಮೇಲೆ ಉದಿನ ಕಡ್ಡಿ ಬೆಳಗ್ಗೆ ಚೆಂದಾಗ ಬೇಡ್ಕೊಂಡು, ಜಾತ್ರೆ ಭಾಳ ಸುಸೂತ್ರವಾಗಿ ನಡೀಲಿ ಅಂಥೇಳಿ ಬೇಡ್ಕೊಂಡು ಕುರಿನ ಕಳಿಸ್ಕೊಟ್ವಿ ರೀ. ಆಮೇಲೆ ಇತ್ತಾಗ ನಾವು ಒಲೆ ಪೂಜೆ ಮಾಡೋದು ಅಂದ್ರೆ ಮನೆ ಹಿತ್ತಲ್ದಾಗ ನಾವು ದೊಡ್ಡ ಡಬರಿ ಇಟ್ಟು ಮಾಡೋದಲ್ರಿ, ಹಾಗಾಗಿ ಒಲೆ ಪೂಜೆ ಮಾಡಾತಿದ್ವಿ. ಇನ್ನೇನು ಬೆಳಗ್ಗೆ ಆದ ಎಲ್ಲ ಬೇಟೆ ಆಗಿತ್ತು, ಅಲ್ಲೇ ಬ್ಯಾಟೆ ಆಗಿತ್ತು. ಅಂದ್ರೆ ಕುರಿ ನೈವೇದ್ಯಕ್ಕಾಗಿ ಅಂದ್ರೆ ದೇವಿಗೆ ನೈವೇದ್ಯ ಮಾಡ್ಬೇಕಲ್ರಿ, ಹಾಗಾಗಿ ಸಾರು, ಕುರಿ ಸಾರು ಮತ್ತು ಮಟನ್ ಸಾರು, ಮಟನ್ ಪಲ್ಯ ಮಾಡಾತಿದ್ರಿ. ಆಮೇಲೆ ಬಿರಿಯಾನಿ, ರೈಸ್ ಹಿತ್ತಲಾಗ ಎಲ್ಲ ಶುರು ಮಾಡ್ಕೊಂಡಿದ್ವಿ. ಆಮೇಲೆ ಇವತ್ತಿಂದ ಏನು ಫಂಕ್ಷನ್ ಅಂದ್ರೆ ಬುಧವಾರ ದಿನ ಬೆಳಗ್ಗೆ ಬ್ಯಾಟಿ ಜೊತೆಗೆ ದೀಡ್ ನಮಸ್ಕಾರ ಹಾಕೋದಿರ್ತೈತಿ ರೀ. ಮನೆಯಿಂದ ಇಬ್ಬರು ಸೇರಿ ದೀಡ್ ನಮಸ್ಕಾರ ಹಾಕೋದಿರ್ತೈತಿ. ಹಾಗಾಗಿ ನಮ್ಮ ಪಾಪು ಮತ್ತು ನಮ್ಮ ಚೋಟು ದೀಡ್ ನಮಸ್ಕಾರ ಹಾಕಾಕತ್ತಾರ ರೀ.
ಎಲ್ಲ ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಇದು ನೋಡಿರಿ ಪಲಾವಿಗೆ ಅಂದ್ರೆ ಬಿರಿಯಾನಿ ರೈಸಿಗೆ ಮಾಡಾತ್ತಾರ ನಮ್ಮ ಅತ್ತೆಯವರು ಮತ್ತು ನಮ್ಮ ಅಕ್ಕ ಅಡ್ಗೆ ಮಾಡೋದ್ರಾಗ ಬ್ಯುಸಿ ಅದಾರ್ರಿ ಅವರು. ನಾವು ಈ ಕಡೆ ಎಲ್ಲ ಪೂಜೆ ಸಾಮಾನು ಎಲ್ಲ ರೆಡಿ ಮಾಡ್ಕೊಳತ್ತಿದ್ವಿ, ಯಾಕಂದ್ರೆ ನಮಸ್ಕಾರ ಹಾಕ್ಬೇಕು, ಆಮೇಲೆ ದೇವಿಗೆ ನೈವೇದ್ಯ ಮಾಡ್ಕೊಂಡು ಬರ್ಬೇಕಲ್ರಿ. ನೋಡಿರಿ ಮಟನ್ ಸಾರು ರೆಡಿ ಆಯ್ತು ನೋಡಿರಿ, ಪಲಾವು ಮತ್ತು ನೋಡಿದ್ರಲ್ಲ ನಮ್ಮ ಚೋಟು ನಮಸ್ಕಾರ ಹಾಕಕ್ಕೆ ಭಾಳ ಸಣ್ಣವನ್ರಿ. ಅವ ಹುಟ್ಟಿ 3 ವರ್ಷ ಆದಮೇಲೆ ಈ ಜಾತ್ರೆ ಶುರುವಾಗೈತಿ. ಅವ ಫಸ್ಟ್ ಟೈಮ್ ಹುಟ್ಟಿದಾಗ ಈ ಜಾತ್ರೆ ನಡೆಯತ್ತಿತ್ರಿ. ನಾವು ಅವಾಗಿರಲಿಲ್ಲ. ಈಗ 3 ವರ್ಷ ಆದಮೇಲೆ ಅವನು ಫಸ್ಟಿಗೆ ದೇವತೆಗೆ ನಮಸ್ಕಾರ ಹಾಕಕತ್ತಾನ್ರಿ. ಫಸ್ಟಿಗೆ ಸ್ಟಾರ್ಟಿಂಗ್ ಆಮೇಲೆ ಹೆಂಗೆ ಜೋಶಿಂದ ದೇವರಿಗೆ ನಮಸ್ಕಾರ ಹಾಕಿದ್ರು.
ಆಮೇಲೆ ಗುಡಿಯೊಳಗೂ ಎಲ್ಲ ರೀತಿಯಿಂದ ಪೂಜೆ ಪುನಸ್ಕಾರ ಹೋಮ ಹವನ ಚಂಡಿಕಾ ಹೋಮ ಗಣ ಹೋಮ ಎಲ್ಲ ಮಾಡಿದ್ರಿ. ಆಮೇಲೆ ನಂತರ ದೇವಿಗೆ ಬ್ಯಾಟಿ ಕೊಟ್ವಿ. ಆಮೇಲೆ ನೈವೇದ್ಯನೂ ಮಾಡಿದ್ವಿ. ಈಗ ನಮಸ್ಕಾರ ಹಾಕಿದ ನಂತರ ಈ ರೀತಿ ಕಂಬಳಿ ಹಾಸಿ ಅವ್ರನ್ನ ಅದ್ರ ಮೇಲೆ ಕುಂದಿರಿಸಿ ಅವ್ರಿಗೆ ಆಯರ್ ಮಾಡೋರು ಆಯರ್ ಮಾಡ್ತಾರೆ. ಈ ರೀತಿಯಾಗಿ ಅವರು ಒಂದು ದೇವ್ರ ಸಮಾನ ಅಂಥೇಳಿ ಅವರಿಗೆಲ್ಲ ಆರತಿ ಬೆಳಗೋದು, ಆಮೇಲೆ ಕಂಕಣ ಕಟ್ಟೋದು, ಆರತಿ ಬೆಳಗಿ ಅವ್ರ ಕೈಯಾಗ ಆಯರ್ ಕೊಡೋದು, ಈ ರೀತಿ ಪದ್ಧತಿ ರೀ ನಮ್ಮ ಉತ್ತರ ಕರ್ನಾಟಕದ ಕಡೆ. ಜಾತ್ರೆ ಭಾಳ ಚಂದ ಆಯ್ತು. 3 ದಿನದ ಜಾತ್ರೆ. ಹೋದ ಸತೆ ನಡೆದ ಜಾತ್ರೆಗಿನ್ನ ಈ ವರ್ಷ ನಡೆದಿದ್ದ ಜಾತ್ರೆ ಭಾಳ ಮಸ್ತ್ ಆಯ್ತು ಅಂತ ಹೇಳತ್ತಿದ್ರಿ ಎಲ್ಲರೂ. ಆಮೇಲೆ ಈಗ ಅಡ್ಗೆ ಅಂತೂ ರೆಡಿ ಆಗೈತ್ರಿ. ಮಧ್ಯಾಹ್ನದಿಂದ ಊಟ ಶುರು ಆಕೈತಿ ನೋಡ್ರಿ. ಎಷ್ಟು ಬಿಂದಾಸಾಗಿ ಕುತ್ಕೊಂಡು ಇದನ್ನು ಮಾಡಿಸ್ಕೊಳತ್ತಾನ. ಫಸ್ಟ್ ಸ್ಟಾರ್ಟಿಂಗ್ ಹತ್ತಾರಿ ಅವ ಒಂದು ಸ್ವಲ್ಪ, ಆಮೇಲೆ ಸುಧಾರಿಸ್ಕೊಂಡು ಭಾಳ ಚೆಂದಾಗಿ ನಮಸ್ಕಾರ ಹಾಕಿದ. ಅಲ್ಲಿರೋ ಅಂಥ ಜನರೆಲ್ಲ ಇವ್ರನ್ನ ನೋಡತ್ತಿದ್ರು, ಅಂದ್ರೆ ಛೋಟು ನಮಸ್ಕಾರ ಹಾಕೋದು ನೋಡತ್ತಿದ್ರು. ಹಿಂಗೆ ನಾವೆಲ್ಲರೂ ಮನೆಯವರೆಲ್ಲರೂ ಹೋಗಿ ನಮಸ್ಕಾರ ಹಾಕಿಸ್ಕೊಂಡು ಅವ್ರಿಗೆ ಆರತಿ ಮಾಡಿಸ್ಕೊಂಡು ಹೊಸ ಡ್ರೆಸ್ ಹಾಕ್ಕೋಬೇಕ್ರಿ ಅವರು. ಹಾಗಾಗಿ ಹೊಸ ಡ್ರೆಸ್ ಹಾಕ್ಕೊಂಡು ಕುತ್ಕೊಂಡಾರಿ. ಎಲ್ಲರೂ ಆಯರ್ ಮಾಡೋದು ಆರತಿ ಮಾಡೋದು ಮಾಡತ್ತಿದ್ರಿ. ನಮಸ್ಕಾರ ಯಾಕೆ ಹಾಕ್ತಾರ್ರಿ ಅಂದ್ರೆ, ಏನಾದರೂ ದೇವಿ ಹತ್ರ ಬೇಡ್ಕೊಂಡಿದ್ರೆ ಹಿಂಗೆ ಮಾಡ್ತೀವಿ ನಾವು ನಮಸ್ಕಾರ ಹಾಕ್ತೀವಿ ಅಂಥೇಳಿ. ಆಮೇಲೆ ಪ್ರತಿ ಉತ್ತರ ಕರ್ನಾಟಕದ ಕಡೆ ಹೆಂಗಂದ್ರೆ ಬ್ಯಾಟಿ ಮಾಡಿದರೆ ಯಾರಾದರೂ ನಮಸ್ಕಾರ ಹಾಕಬೇಕ್ರಿ. 2026ನೇ ವರ್ಷದ ಮರಿಯಮ್ಮ ಜಾತ್ರಾ ಮಹೋತ್ಸವ ಭಾಳ ಅದ್ಧೂರಿಯಾಗಿ ಮಸ್ತಾಗಿ ಅಷ್ಟು ಅಡುಗೆನೂ ಟೇಸ್ಟಾಗಿ ಭಾಳ ಚಂದ ಆತ್ರಿ. ನಮಗಂತೂ ಭಾಳ ಖುಷಿ ಆಯಿತು. ರಿಲೇಟಿವ್ಸ್ ಭಾಳ ಖುಷಿಪಟ್ಟರು. ಹಿಂಗೆ ನಮ್ಮದು ಮುಂದಿನ 3 ವರ್ಷ ನಂತರ ಜಾತ್ರೆನೂ ಹಿಂಗೆ ಆಗಲಿ ಅಂಥೇಳಿ ಬೇಡ್ಕೊಳುತ್ತಾ ಈ ವಿಡಿಯೋನ ಕೊನೆವರೆಗೂ ನೋಡಿರಿ. ಸ್ಕಿಪ್ ಮಾಡೋಕೆ ಹೋಗಬೇಡ್ರಿ. ಹಂಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ.